ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಸಚಿವ ಸ್ಥಾನದಿಂದ KN ರಾಜಣ್ಣ ರಾಜೀನಾಮೆ ಕೊಟ್ಟಿರುವಂಥದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಗುಬ್ಬಿ ಶಾಸಕ ಆಗಿರುವಂತಹ ಶ್ರೀನಿವಾಸ್ ಅವರು TV9 ಜೊತೆ ಇದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ ನಿಮ್ಮ ಗಮನಕ್ಕೂ ಬಂದಿದೆ ರಾಜಣ್ಣ ಅವರನ್ನು ಏನು ಸಚಿವ ಸ್ಥಾನದಿಂದ ವಜಾ ಕೂಡ ಮಾಡಲಾಗಿರುವಂಥದ್ದು. ಏನು ಹೇಳ್ತೀರಾ ಸರ್? ವಾಟ್ ಇಸ್ ಯುವರ್ ಫಸ್ಟ್ ರಿಯಾಕ್ಷನ್? ಸರ್, ಆಗಬಾರ್ದಾಗಿತ್ತು ಅನ್ನೋದು ಒಂದೇ ಅಷ್ಟೇ ನಮ್ಮ ಅಭಿಪ್ರಾಯ. ನಮ್ಮ ಜಿಲ್ಲೆಗೆ ನಷ್ಟ ಆಗುತ್ತೆ ಅಷ್ಟೇ. ಯಾಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನನಗೇನು ಐಡಿಯಾ ಇಲ್ಲ. ನಾನು ನಿನ್ನೆ ಬೆಂಗಳೂರಿಗೆ ಹೋಗಿರಲಿಲ್ಲ. ನನ್ನ ಪೂರ್ವಭಾವಿ ಕಾರ್ಯಕ್ರಮಗಳಿದ್ದವು ನನ್ನವು. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿಂದ ನಾನು ಹೋಗ್ಲಿಕ್ಕಾಗಿಲ್ಲ. ಇವತ್ತು ಹೋಗ್ತೀನಿ, ಇವತ್ತು ಗೊತ್ತಾಗುತ್ತೆ ಅಷ್ಟೇ ಸರ್. ಎಲ್ಲೋ ಒಂದು ಕಡೆ ಸರ್ ನೇರ ನುಡಿಯಿಂದ ಮಾತನಾಡುವಂಥದ್ದು, ಜೊತೆಗೆ ಸೂರ್ಜೇವಾಲಾ ವಿರುದ್ಧವಾಗಿ ಮಾತಾಡುವಂಥದ್ದು, ರಾಜ್ಯದ ಬೆಳವಣಿಗೆಗಳು ವಿರುದ್ಧವಾಗಿ ಮಾತಾಡುವಂಥದ್ದು, ಎಲ್ಲೋ ಅದು ಅವರಿಗೆ ಮುಳುವಾಯಿತು ಅಂತ ಅಂತೀರಾ ನೀವು? ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ಸರ್. ನಾವೆಲ್ಲ ಒಂದು ಪಕ್ಷದ ಚೌಕಟ್ಟಲ್ಲಿ ಕೆಲಸ ಮಾಡಬೇಕಾಗುತ್ತೆ. ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗೋ ಸ್ಟೇಟ್ಮೆಂಟ್ಗಳನ್ನ ನಾವು ಕೊಡಬಾರ್ದು. ಫಸ್ಟು ಪಕ್ಷ ಮುಖ್ಯ. ಪಕ್ಷಕ್ಕೋಸ್ಕರ ಸುಮಾರು ಜನ ತ್ಯಾಗ ಮಾಡಿರೋವ್ರೆ, ಕೆಟ್ಟರವ್ರೆ. ಅದ್ರ ಮಧ್ಯದಾಗ ನಾವು ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಕ್ಕಂಥ ಕೆಲಸಗಳನ್ನ ನಾವು ಯಾರೂ ಮಾಡಬಾರ್ದು. ನಾವೆಲ್ಲ ಪಕ್ಷ ಹೆಂಗೆ ಹೇಳುತ್ತೋ ಹಂಗೆ ಹೋಗ್ಬೇಕಷ್ಟೇ. ಈ ಹಿಂದೆ ಕೂಡ ನಿಮ್ಮ ಅವರ ನಡುವೆ ಭಿನ್ನಾಭಿಪ್ರಾಯಗಳು ಬಂದಿತ್ತು ಅನ್ನುವಂತಹ ವಿಚಾರ ಇರುವಂಥದ್ದು ಸರ್, ಅದ್ರ ಬಗ್ಗೆ ಹೇಳಿ. ಇಲ್ಲ, ನನಗೂ ಅವ್ರಿಗೂ ಭಿನ್ನಾಭಿಪ್ರಾಯ ಇಲ್ಲ. ಭಿನ್ನಾಭಿಪ್ರಾಯ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇಲ್ಲ. ನಾನು ಅವ್ರಿಗೆ ಭಾರಿ ಚೆನ್ನಾಗಿದ್ದರು. ನನಗೆ ಆ ತುಮೂಲ್ ಎಲೆಕ್ಷನ್ ಸಂದರ್ಭದಲ್ಲಿ ಈ 9 ಜನ ಅವ್ರ ಮನೆಗೆ ಕರೀತಾರೆ ಬೆಳಗ್ಗೆ ಟಿಫನ್ಗೆ. ನನ್ನ ಹೆಂಡತಿ ಒಬ್ಬಳು ಕರೆಯಲ್ಲ. ಅದಕ್ಕೆ ಅದು ವೆಂಕಟೇಶ್ವರ ಮಾಡಿದ್ರಾಗೆ ನಾನು ಸಹಮತ ಇದ್ದು. ನನಗೆ ಖುಷಿಯಿಂದ ಮಾಡಿವು. ಎಲ್ಲರನ್ನೂ ವಿಶ್ವಾಸಕ್ಕೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಅನ್ನೋದು ಒಂದು ಬಿಟ್ಟರೆ ಬೇರೆ ಥರದಿಂದ ಭಿನ್ನಾಭಿಪ್ರಾಯ ಏನಿಲ್ಲ ಸರ್. ಎಲ್ಲ ಬೆಳವಣಿಗೆ ಆದಮೇಲೆ CM ಅವ್ರನ್ನ ಭೇಟಿ ಮಾಡ್ತಾರೆ. ಬಂದಾದಮೇಲೆ ನನ್ನ ವಿರುದ್ಧವಾಗಿ ಒಂದು ದೊಡ್ಡ ಷಡ್ಯಂತರ ನಡೆದಿರುವಂಥದ್ದು ಇದು ಅನ್ನುವಂಥದ್ದನ್ನು ಹೇಳ್ತಾರೆ ಅವರು. ಇದ್ರ ಬಗ್ಗೆ ನೀವೇನು ಹೇಳಿ? ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು ಏನು ಷಡ್ಯಂತ್ರ ಆಯಿತು ಅನ್ನೋ. ನನಗೆ ಕೇಳಿ ನಾನು ಹೆಂಗೆ ಹೇಳೋಕ್ಕೆ ಬರುತ್ತೆ? ನನಗೂ ಐಡಿಯಾ ಇಲ್ಲ. ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೆ ಕೇಳಿ ಹೇಳ್ತಾರೆ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.